ಖಂಡಿತವಾಗ್ಲೂ ಇಲ್ಲ. ಇನ್ನೊಬ್ರು ಹೀರೋ ರೆಡಿ ಇದ್ದಾರೆ, ಪ್ರಮೋದ್ ಶೆಟ್ರು. ಆಯ್ತಾ, ಇವತ್ತಿಂದ ಹೀರೋ ಆಗಿ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತೀಯ ಲಾಫಿಂಗ್ ಬೂತದ ಮುಖಾಂತರ. ಹಾಗಾಗಿ ಅವ್ರಿಗೂ ಸ್ವಾಗತ ಕೊಡ್ತಾ ಉಳಿದ ಇನ್ನ ಮುಖ್ಯದ್ದು ರಿಷಬ್ ಶೆಟ್ರು ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನೋಡಿ, ಪ್ರೊಡ್ಯೂಸರ್ ಆದ್ಮೇಲೆ ಇದೆಲ್ಲ ಮಾಡ್ಬೇಕಾಗತ್ತೆ. ಸೊ ಮೊದಲನೇದಾಗಿ ಲಾಫಿಂಗ್ ಬುದ್ಧ ಪತ್ರಿಕಾಗೋಷ್ಠಿಗೆ ಪತ್ರಿಕೆಯಿಂದ ಬಂದಿರುವಂತಹ, ಟಿವಿಯಿಂದ ಬಂದಿರುವಂತಹ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಮೋಸ್ಟ್ಲಿ ರೇಣುಕಾಂಬದಲ್ಲಿ ಈ ಥರ ಒಂದು ಹೌಸ್ಫುಲ್ ಪ್ರೆಸ್ ಮೀಟ್ ಇದೆ ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀವಿ ನಾವು ಮಾಡಿದಾಗ. ಹೌದು. ಸೊ ಅದು ನೀವೆಲ್ಲ ಬಂದು ಹೆಂಗಿಲ್ಲ ಹೌಸ್ಫುಲ್ ಮಾಡಿದಿರ, ಜನರು ಥಿಯೇಟ್ರಿಗೆ ಬಂದು ಹೌಸ್ಫುಲ್ ಮಾಡಿದ್ರೆ ಸಿನಿಮಾಕ್ಕೆ ಇನ್ನೂ ಒಳ್ಳೇದಾಗತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಮೊದಲಿಗೆ ಹಾಡು ಸ್ವಲ್ಪ ತಡ ಆಗಿ ಶುರುವಾಗಿರೋದ್ರಿಂದ ಹಾಡು ಆಲ್ರೆಡಿ ನಾವು ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದ್ದೀವಿ. ಎಲ್ಲರೂ ಇಲ್ಲೊಂದ್ಸಲ ಹಾಡನ್ನು ನೋಡ್ಬಿಡೋಣ. ಅದಾದಮೇಲೆ ವೇದಿಕೆಗೆ ಎಲ್ಲರೂ ನಾನು ಸ್ವಾಗತ ಮಾಡ್ತೀನಿ. ಥ್ಯಾಂಕ್ ಯು. ಒಂದು ವಿಶೇಷವಾದಂಥ ಪಾತ್ರವನ್ನು ದಿಗಂತ್ ಅವರು ನಿರ್ವಹಿಸಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ. ಅದೊಂದು ಭಾಳ ಅದ್ಭುತವಾದಂಥ ಒಂದು ವಿಷಯ ನಡೆದಿರುವಂಥದ್ದು. ಪ್ರಮೋದ್ ಅವರು ಮತ್ತೆ ಬದುಕುಕೊಳ್ಳಿ. ಸೊ ನಮ್ಮ ಚಿತ್ರನ 30ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಮಾಡ್ತಾ ಇದ್ದೀವಿ. ಮಾಡ್ತಿರೋದು KRG ಸ್ಟುಡಿಯೋ. ಕಾರ್ತಿಕ್ ಗೌಡ್ರು ದಯವಿಟ್ಟು ಮೇಲೆ ಬರಬೇಕು. ಶುರುವಿಂದನೂ ನನ್ನ ಮೊದಲನೇ ಸಿನಿಮಾದಿಂದನೂ ನನ್ನ ಸಿನಿಮಾಗಳಿಗೆ ಸಾಹಿತ್ಯವನ್ನು ಬರಿತಾ ಬಂದಿರುವಂಥ ಪ್ರೀತಿಯ ಕಲ್ಯಾಣ್ ಸರ್ ಅವರು ದಯವಿಟ್ಟು ಬರಬೇಕು. ಈ ಹಾಡನ್ನು ಕೂಡ ಅವರೇ ಬರೆದಿರುವಂಥದ್ದು. ಈ ಸಿನಿಮಾದ DOP ನನ್ನ ಮೊದಲನೇ ಸಿನಿಮಾಗೆ DOP ಆಗಿದ್ದಂಥ ವೆಂಕಟೇಶ್ ಅಂಬರಾಜ್ ಅವರ ಶಿಷ್ಯ ಚಂದ್ರಶೇಖರ್ ಕೂತ್ಕೊಳ್ಳುತ್ತೇನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.